ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ BM ಶ್ರೀ ಅವರು ಬರೆದಿರ್ತಕ್ಕಂತಹ ಕಾರಿಯಗಡೆಯ ಮಗಳು ಅನ್ನುವಂತಹ ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಕಾರಿಯಗಡೆಯ ಮಗಳು ಭಾಗ 1ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನನ್ನ ಚಾನೆಲ್ ಇಂದ ನೀವು ಅತಿ ಹೆಚ್ಚು ಅಂಕಗಳನ್ನ ಪಡಿತಾ ಹೋಗ್ಬೋದು. ಹಾಗೇನೆ ಅನೇಕ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಅಂಕಗಳನ್ನ ನನ್ನ ಚಾನೆಲ್ ಇಂದ ನನ್ನ ತರಗತಿಗಳನ್ನ ಕೇಳಿ ಹೆಚ್ಚು ಅಂಕವನ್ನ ಪಡ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿವೆ. ಹಾಗಾಗಿ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಹಾಗೇನೆ ಇಲ್ಲಿ ಕಾರಿ ಹೆಗ್ಗಡೆಯ ಮಗಳು ಅನ್ನುವಂತಹ ಕವಿತೆಯನ್ನ BM ಶ್ರೀ ಅವರು ಬರೆದಿರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಇದೊಂದು ಇಂಗ್ಲಿಷ್ ಕವಿತೆಯ ಅನುವಾದ. ಇಲ್ಲಿ ಇಂಗ್ಲಿಷ್ ಪದ್ಯದ ಅಥವಾ ಇಂಗ್ಲಿಷ್ ಕವಿತೆಯ ಒಂದು ಕವಿತೆಯನ್ನ ಕನ್ನಡಕ್ಕೆ ಅನುವಾದಗೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಎಲ್ಲ ಒಂದ್ ಕಡೆ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ, ಇಲ್ಲಿ ಕ್ಯಾಂಬೆಲ್, ಈಗ ಲಾರ್ಡ್ ಅಂತಕ್ಕಂತಹ, ಅಥವಾ ಇನ್ನೊಂದ್ ಕಡೆ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಕ್ಯಾಂಬೆಲ್ ಲಾರ್ಡ್ ಉಲ್ಲಿನ್ ಮಗಳು ಅಂತಕ್ಕಂಥದ್ದು, ಅಥವಾ ಉಲ್ಲಿನ್ಸ್ ಡಾಟರ್ ಅಂತಕ್ಕಂತಹ ಒಂದು ಪದ್ಯದ ಇಲ್ಲಿ ಅನುವಾದ, ಕನ್ನಡಕ್ಕೆ ಅನುವಾದಗೊಂಡಿರ್ತಕ್ಕಂತಹ ಒಂದು ಕವಿತೆಯೇ ಕಾರಿ ಹೆಗ್ಗಡೆಯ ಮಗಳು ಅಂತಕ್ಕಂಥದ್ದು. ಈ ಒಂದು ಕವಿತೆಯನ್ನ ಅನುವಾದ ಮಾಡಿರ್ತಕ್ಕಂತಹ ಕವಿ ಯಾರಪ್ಪ ಅಂತಂದ್ರೆ ನಮ್ಮ BM ಶ್ರೀ ಅವರು. ಹಾಗಾದ್ರೆ ನೋಡಿ, ಈ ಒಂದು ಕಾರಿ ಹೆಗ್ಗಡೆಯ ಮಗಳಾಗಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಕ್ಯಾಂಬೆಲ್ ಲಾರ್ಡ್ ಉಲ್ಲಿಸ್ ನ ಡಾಟರ್ ಅಂತಕ್ಕಂತಹ ಈ ಒಂದು ಪದ್ಯವನ್ನು ನಿರಾಸಾಯವಾಗಿ ಕಾರಿ ಹೆಗ್ಗಡೆಯ ಮಗಳಾಗಿ ಪರಿವರ್ತಿಸಿದಾಗ, ಯಾವುದೋ ಒಂದು ದೂರದ ಊರಿನಲ್ಲಿ ದುರಂತಮಯ ಪ್ರೇಮ ಕಥೆಯೊಂದಕ್ಕೆ ಕವಿ ಕನ್ನಡದ ಕಂಪನ್ನ ನೀಡಿದಾಗ ಅವರ ಪಾತ್ರ ಪರಿಚಯಿಸುವ ರೀತಿ ಇಲ್ಲೆಲ್ಲ ಒಂದ್ ಕಡೆ ಇಲ್ಲಿ ತುಂಬಾ ಅದ್ಭುತವಾಗಿದೆ ಅಂತಕ್ಕಂಥದ್ದು, ಅನನ್ಯವಾಗಿರ್ತಕ್ಕಂಥ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಈ ರೀತಿ ನಾವು ನೋಡ್ತಾ ಇದ್ರೆ ಈ ಕತೆ ಸ್ಕಾಟ್ಲ್ಯಾಂಡಿನ ಒಂದು ಊರು, ಆ ಊರಿನಲ್ಲಿ ನಡೆದಿರ್ತಕ್ಕಂತಹ ಒಂದು ಕತೆ. ಅದನ್ನ ಇಲ್ಲಿ ನಮ್ಮ BM ಶ್ರೀ ಅವರು ಕನ್ನಡಕ್ಕೆ ಅನುವಾದಗೊಳಿಸಿದಾಗ ನಮ್ಮ ಕರುನಾಡಿನ ಕರಾವಳಿಯಲ್ಲಿ ನಿನ್ನೆ ಅಥವಾ ಮೊನ್ನೆ ನಡೆದಂತಹ ಕಥೆಯೇನೋ ಎನಿಸುವಷ್ಟರ ಮಟ್ಟಿಗೆ ಪ್ರತಿಯೊಬ್ಬರ ಸಹೃದಯವನ್ನ ಅಥವಾ ಸಹೃದಯಗಳ ಹೃದಯವನ್ನ ಸ್ಪರ್ಶಿಸುವಂತಹ ಒಂದು ಕವಿತೆ ಇದಾಗಿದೆ. ಹಾಗನೆ ಕನಸು ಇನ್ನೇನೋ ಕೈಗೂಡಿತು ಅನ್ನುವಂತಹಷ್ಟರಲ್ಲೇ ಅಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾಗ್ತಕ್ಕಂತಹ ಯುವ ಜೋಡಿಗಾಗಿ ಮನಸ್ಸು ದುಃಖಗೊಳ್ಳುವಂತಹದ್ದು. ಇಲ್ಲಿ ಯಾರು ಯುವ ಜೋಡಿಗಳು, ಯಾರು ಯುವ ಪ್ರೇಮಿಗಳು, ಯಾರು ಇಲ್ಲಿ ಈ ಪ್ರೇಮಿಗಳು ಯಾರು, ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ನಿಮ್ಗೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಭಾವಾರ್ಥವನ್ನ ಕೇಳ್ತಾರೆ 6 ಅಂಕಗಳಿಗೆ, ಅದಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳಿ ಆನಂತರ 10 ಅಂಕದ ಪ್ರಶ್ನೆಗಳನ್ನ ಈ ಒಂದು ಕವಿತೆಯಿಂದ ಕೇಳಿದ್ರೆ, 5 ಅಂಕದ ಪ್ರಶ್ನೆಗಳನ್ನ ಈ ಕವಿತೆಯಿಂದ ಕೇಳಿದ್ರೆ ನಿಮ್ಗೆಲ್ಲ ಉಪಯೋಗ ಆಗ್ಲಿ ಅಂತ ಹೇಳಿ ನಾನು ಇಲ್ಲಿ ಪಾತ್ರಗಳನ್ನು ಕೂಡ ನಿಮ್ಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ಪಡುವ ದಿಬ್ಬದ ಗೌಡ, ಹಾಗೆ ಕಾರಿ ಹೆಗ್ಗಡೆಯ ಮಗಳು, ಇನ್ನೊಂದ್ ಕಡೆ ಕಾರಿ ಹೆಗ್ಗಡೆ, ಹಾಗೆ ಅಂಬಿಗ. ಇಷ್ಟು ಇಲ್ಲಿ ಎಲ್ಲ ಒಂದ್ ಕಡೆ ಕೆಲವು ಈ ಪಾತ್ರಗಳನ್ನ ನೀವು ನೆನಪು ಇಟ್ಕೊಂಡ್ರೆ ಪರೀಕ್ಷೆಯಲ್ಲಿ ಇನ್ನೂ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಅನ್ನೋದು ನನ್ನ ತರಗತಿಯ ಉದ್ದೇಶ. ಹಾಗಾದ್ರೆ ಇಲ್ಲಿ ನಾವು ಗಮನಿಸ್ತಾ ಇದೀವಿ ಈಗ, ಸರ್ ಈ ಕವಿತೆ ಏನಪ್ಪ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ನೋಡ್ತಾ ಹೋದ್ರೆ ಈ ಕವಿತೆಯು ಒಂದು ದುರಂತ ಪ್ರೇಮ ಕಥೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಪ್ರೀತಿಸಿದ ಜೀವಗಳು ಒಂದಾಗಲಾರದೆ ದುರಂತದಲ್ಲಿ ಎಲ್ಲೋ ಒಂದ್ ಕಡೆ ಮುಕ್ತಾಯವಾಗುವಂತಹ ಒಂದು ಕವಿತೆ ಅಂತಾನೆ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ನೋಡೋಣ, ಈ ಯುವ ಜೋಡಿಗಳಿಗೆ ಯಾರ್ಯಾರು ಯಾವ ರೀತಿ ಸಹಾಯವನ್ನ ಮಾಡ್ತಾರೆ, ಅಥವಾ ಪ್ರಕೃತಿ ಇವರ ವಿರುದ್ಧ ಯಾವ ರೀತಿ ಮುನಿಸಿಕೊಳ್ಳುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ಭಾವಾರ್ಥಕ್ಕೆ ನಿಮ್ಗೆ ಉಪಯೋಗ ಆಗ್ಲಿ ಅಂತ ಹೇಳಿ ನಾನು ಕವಿತೆಯನ್ನ ಓದಿ ಆನಂತರದ ಭಾವಾರ್ಥವನ್ನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಪಡುವ ದಿಬ್ಬದ ಗೌಡನೊಬ್ಬನು ಬಿಡದೆ
ತೊರೆಯನು ಕೂಗಿಕೊಂಡನು. ತಡೆಯದೀಗಲೇ ಗಡುವ ಹಾಯಿಸು, ಕೊಡುವೆ ಕೇಳಿದ ಹೊನ್ನನು ಅಂತಕ್ಕಂತ ಸಾಲುಗಳು ಇಲ್ಲಿ ನಮ್ಗೆ ಸುಲಭವಾಗಿ ಗೊತ್ತಾಗ್ತಾ ಇದೆ. ಸರ್, ಇಲ್ಲಿ ಹೇಗೆ ಸುಲಭವಾಗಿ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ, ಇಲ್ಲಿ ಯಾರೋ ಯುವ ಪ್ರೇಮಿಗಳು ಏನ್ ಮಾಡಿದಾರಪ್ಪ ಅಂದ್ರೆ, ಕಡಲಿನ ತೀರಕ್ಕೆ ಬಂದು, ಕಡಲಿನ ದಡಕ್ಕೆ ಬಂದು ಏನ್ ಮಾಡಿದ್ದಾರೆ, ಅವರು ಇಲ್ಲಿ ಯಾವುದೋ ಒಂದು ಆತಂಕದಲ್ಲಿದ್ದಾರೆ, ಅಥವಾ ಇಲ್ಲಿಂದ ಎಲ್ಲೋ ಒಂದ್ ಕಡೆ ಪಲಾಯನವಾಗ್ಬೇಕು, ಅಥವಾ ಎಲ್ಲೋ ಪಯಣವನ್ನ ಬೆಳೆಸ್ಬೇಕು, ಅಥವಾ ಅವರನ್ನು ಯಾರೋ ಕೂಡ ಇಲ್ಲಿ ಹಿಂಬಾಲಿಸ್ತಾ ಇದ್ದಾರೆ. ಆತಂಕದಲ್ಲಿ ಇರ್ತಕ್ಕಂತಹ ಪ್ರೇಮಿಗಳು ಇಲ್ಲಿ ಏನ್ ಮಾಡ್ತಾ ಇದ್ರೆ, ಇಲ್ಲಿ ಪಡುವ ದಿಬ್ಬದ ಗೌಡ ಮತ್ತು ಆ ಊರಿನ ದಳಪತಿಯಾಗಿರ್ತಕ್ಕಂತಹ ಕಾರಿ ಹೆಗ್ಗಡೆಯ ಮಗಳು ಇಬ್ಬರು ಈ ಯುವ ಪ್ರೇಮಿಗಳು ಕಡಲ ದಡಕ್ಕೆ ಬಂದು ದೋಣಿ ನಡೆಸುವ ಅಂಬಿಗನನ್ನ ಜೋರಾಗಿ ಕೂಕೊಳ್ತಾ ಇದ್ದಾರೆ, ಜೋರಾಗಿ ಕೂಗ್ತಾ ಇದ್ದಾರೆ. ಓಯ್ ಅಂಬಿಗ ಅನ್ನೋ ರೀತಿಯಲ್ಲಿ ಜೋರಾಗಿ ಕೂಗ್ತಾ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ದೋಣಿ ನಡೆಸುವಂತಹ ಅಂಬಿಗನನ್ನ ಜೋರಾಗಿ ಕೂಗ್ತಾ ಇರ್ತಕ್ಕಂಥದ್ದನ್ನ ಆಗ ನೋಡು, ಆ ಅಂಬಿಗನಿಗೆ ಹೇಳ್ತಾ ಇದ್ದಾರೆ, ನೋಡಪ್ಪ, ನಿನಗೆ ಕೇಳದಷ್ಟು ಹೊನ್ನನ್ನ ಕೊಡ್ತೀವಿ, ಕೇಳದಷ್ಟು ಹೊನ್ನನ್ನ ಕೊಡ್ತೀನಿ ನಾನು, ಕೊಡುವೆ. ಅಥವಾ ಅಲ್ಲಿ ಹೊನ್ನು ಇಲ್ಲಿ ಚಿನ್ನ ಅಂತ ನಾವು ಬಳಸ್ಬೋದು. ಚಿನ್ನವನ್ನ ಕೊಡ್ತೀನಿ ನೀನು ಕೇಳದಷ್ಟು. ನಮ್ಮನ್ನ ಈ ತೀರದಿಂದ ಈ ಕಡಲ ತೀರದಿಂದ ಆಚೆ ಕಡಲ ತೀರಕ್ಕೆ ನಮ್ಮನ್ನ ಸಾಗಿಸ್ಬೇಕು ನಿನ್ನ ದೋಣಿಯ ಮುಖಾಂತರ. ಬಾರಪ್ಪ, ಬೇಗ ದೋಣಿಯನ್ನ ತೆಗೆದುಕೊಂಡು ಅಂತ ಆತಂಕದಿಂದ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಬಾ, ಬೇಗ ಬಾ ಅಂತಕ್ಕಂಥ, ನಮ್ಮನ್ನ ಈ ಕಡಲನ್ನ ದಾಟಿಸು ಅಂತ. ರಾತ್ರಿ ಸಮಯ ಆಗಿದೆ, ಆಲ್ರೆಡಿ ರಾತ್ರಿ ಆಗಿರ್ತಕ್ಕಂಥದ್ದು. ಆ ರಾತ್ರಿಯ ಹೊತ್ತಲ್ಲಿ ಕೇಳ್ತಾ ಇದ್ದಾರೆ. ಹಾಗೆ ಪಡುವ ದಿಬ್ಬದ ಗೌಡ ಅಂಬಿಗನನ್ನ ಕೇಳ್ಕೊಂಡ, ವಿನಂತಿ ಮಾಡ್ಕೊಳ್ತಾ ಇದ್ದಾರೆ, ನೋಡಪ್ಪ, ನಾವ್ ಈ ರೀತಿ ಆತಂಕದಲ್ಲಿ ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಂಬಿಗನಿಗೆ ಅನುಮಾನ ಬಂತು. ಎಲ್ಲ ಇವ್ರ ರಾತ್ರೋರಾತ್ರಿ ಬಂದು ಇದಕ್ಕಿದ್ದ ಹಾಗೆ ಈ ರೀತಿ ನನ್ನನ್ನ ಕೇಳ್ಕೊಳ್ತಾ ಇದ್ದಾರೆ. ಒಂದ್ ರೀತಿಲಿ ಇವ್ರು ನೋಡಿದ್ರೆ ನನ್ಗೆ ಯಾಕೋ ಅನುಮಾನ, ಇವರು ಯಾವುದೋ ಒಂದು ಆತಂಕದಲ್ಲಿದ್ದಾರೆ, ಇದಕ್ಕೆ ಕಾರಣ ಏನು ಅಂತ ನಾವು ಮುಂದಿನ ಪದ್ಯದಲ್ಲಿ ಗಮನಿಸೋಣ ಏನ್ ಹೇಳ್ತಾನೆ ಅಂತ. ನೋಡಿ, ಆರು ನೀವಿ ಕರಗಿ ಮೊರೆವ ನೀರ ಕಾಯಲ ಹಾಯುವರು. ನೋಡಿ, ಅವನು ಹೇಳ್ತಾ ಇದ್ದಾನೆ, ಆರು ನೀವಿ ಕರಗಿ ಮೊರೆವ ನೀರ ಕಾಯಲ ಆಯುವವರು, ಪಡುವ ದಿಬ್ಬದ ಗೌಡ ನೀ ಮಡದಿ ಕಾರಿಯ ಕುವರಿ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದಾರೆ, ಆ ಅಂಬಿಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ, ಯಾರ್ ನೀವು, ಯಾಕೆ ಈ ರೌದ್ರ ರಾತ್ರಿಯಲ್ಲಿ, ಭಯಂಕರವಾದ ರಾತ್ರಿಯಲ್ಲಿ, ಭೀಕರವಾಗಿರ್ತಕ್ಕಂಥ ರಾತ್ರಿಯಲ್ಲಿ ಸಮುದ್ರದ ಅಲೆಗಳು ಎಲ್ಲೋ ಒಂದ್ ಕಡೆ ಎತ್ತರಕ್ಕೆ ಚುಮ್ತಾ ಇದ್ದಾವೆ, ಈ ಸಂದರ್ಭದಲ್ಲಿ ಯಾಕ್ರಪ್ಪ, ಏನು ಅಂತ ಅನುಮಾನಗೊಂಡಂತಹ ಅಂಬಿಗ ಇಲ್ಲಿ ಈ ಯುವ ಪ್ರೇಮಿಗಳನ್ನ ಅಥವಾ ಪಡುವ ದಿಬ್ಬದ ಗೌಡನನ್ನ ಕೇಳ್ತಾ ಇದ್ದಾನೆ. ನಂತರ ಅವನು ಹೇಳ್ತಾನೆ, ಅವನ ಮಾತನ್ನ ಕೇಳಿ ಆಗ ಅಂಬಿಗ ಅನುಮಾನ ಬಂದು, ಮತ್ತೆ ಈ ಭೀಕರ ರಾತ್ರಿಯಲ್ಲಿ ಎಲ್ಲಿ ಹೋಗ್ತಾ ಇದ್ರ, ಏನು ಈ ಕಡಲಿನ ಅಲೆಗಳು ಎತ್ತರಕ್ಕೆ ಚುಮ್ತಾ ಇದ್ದಾವೆ, ಈ ಭಯಂಕರ ರಾತ್ರಿಯಲ್ಲಿ ದೋಣಿ ನಡೆಸೋದು ಕೂಡ ತುಂಬಾ ಕಷ್ಟ ಅಂತ ಎಲ್ಲ ಒಂದ್ ಕಡೆ ಅವನು ಹೇಳ್ದಂತ ಸಂದರ್ಭದಲ್ಲಿ ಆಗ ಇಲ್ಲಿ ನಮ್ಮ ಪಡುವ ದಿಬ್ಬದ ಗೌಡ ತನ್ನ ಪರಿಚಯವನ್ನ ಮಾಡ್ಕೊಳ್ತಾ ಇದ್ದಾನೆ. ನೋಡಪ್ಪ, ಪಶ್ಚಿಮ ದಿಕ್ಕಿನಲ್ಲಿ ಎತ್ತರವಾದ ಒಂದು ಊರು ನಮ್ಮೂರು. ಆ ಪಶ್ಚಿಮ ದಿಕ್ಕಿನಲ್ಲಿ ಎತ್ತರವಾಗಿದೆಯಲ್ಲ ಒಂದು ಊರು, ಅದೇ ನಮ್ಮೂರು. ಆ ಊರಿನ ಗೌಡ ನಾನು. ನೋಡಿ, ಇಲ್ಲಿ ನನ್ನ ಜೊತೆ ಇದ್ದಾಳಲ್ಲ, ನನ್ನ ಪಕ್ಕದಲ್ಲಿ ಕುತ್ಕೊಂಡಿದ್ದಾಳಲ್ಲ, ನನ್ನ ಪಕ್ಕದಲ್ಲಿ ನಿಂತಿದ್ದಾಳಲ್ಲ, ಅವಳು ಕಾರಿ ಹೆಗ್ಗಡೆಯ ಮಗಳು. ನೋಡಿ, ನನ್ನ ಮಡದಿ ಇವಳು ಎಲ್ಲ ಒಂದ್ ಕಡೆ ಈ ಊರಿನ ದಳಪತಿಗಳಾಗಿರ್ತಕ್ಕಂತಹ ಕಾರಿ ಹೆಗ್ಗಡೆಯ ಮಗಳು ಎಂದು ತಮ್ಮ ಇಬ್ಬರ ವಿವರಗಳನ್ನ ಅಂಬಿಗನಿಗೆ ನೀಡ್ತಾನೆ. ಯಾರು? ನಮ್ಮ ಗೌಡ. ಆಗ ಸರಿ, ಇದೆಲ್ಲ ಕೇಳಿಸ್ಕೊಂಡಂತಹ ಅಂಬಿಗ ಸರಿ, ಮತ್ತೆ ಅವನು ಹೇಗ್ ಬಂದ್ರಿ, ಯಾಕೆ ಬಂದ್ರಿ, ಈ ತರದ ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಮತ್ತೆ ಮುಂದುವರೆದು ಇಲ್ಲಿ ಪಡುವಣ್ಣದ
ಇಲ್ಲಿ ಪಡುವ ದಿಬ್ಬದ ಗೌಡ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನೆ ಅಂತ ನೋಡೋದಾದ್ರೆ, ಓಡಿ ಬಂದೆವು 3 ದಿವಸ, ಓಡಿ ಬಂದೆವು 3 ದಿವಸ, ಜಾಡ ಹಿಡಿದು ಹಿಂದೆ ಬಂದರು, ಜಾಡ ಹಿಡಿದು ಹಿಂದೆ ಬಂದರು, ನಮ್ಮನೀ ಕಣಿವೆಯಲ್ಲಿ ಕಂಡರೆ ಇಲ್ಲಿ ಎಲ್ಲ ಒಂದ್ ಕಡೆ ಚಿಮ್ಮಿ ಅರಿವುದು ನೆತ್ತರು. ನಮ್ಮನೀ ಕಣಿವೆಯಲ್ಲಿ ಕಂಡರೆ ಚಿಮ್ಮಿ ಹರಿವುದು ನೆತ್ತರು ಅಂತಕ್ಕಂತಹ ಸಾಲುಗಳಲ್ಲಿ ನಾವು ಗಮನಿಸಬೇಕಾಗಿದೆ. ನೋಡಿ, ಯುವ ಪ್ರೇಮಿಗಳಿಬ್ಬರು ಕೂಡ 3 ದಿವಸಗಳ ಹಿಂದೆನೆ ಊರನ್ನ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದಾರೆ. ಓಡ್ ಬಂದು ಈಗ ಹಿಂದೆ ಕಾರಿಯಗಡೆಯ ಸೈನಿಕರು ಮತ್ತೆ ಕಾರಿಯಗಡೆ ಇಬ್ರು ಕೂಡ ಇಲ್ಲಿ ಎಲ್ರು ಕೂಡ ಬರ್ತಾ ಇದ್ದಾರೆ, ಇವ್ರನ್ನ ಹಿಂಬಾಲಿಸ್ತಾ ಇದ್ದಾರೆ, ಇವರನ್ನ ಬೆನ್ನ ಹತ್ತಿ ಬರ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ನಾವು 3 ದಿವಸದ ಹಿಂದೆ ಊರನ್ನ ಬಿಟ್ಟು ಓಡ್ ಬಂದಿದ್ದೀವಿ. ಈಗ ಕಾರಿ ಹೆಗ್ಗಡೆ ಮತ್ತೆ ಅವನ ಸೈನಿಕರಿಬ್ಬರು ಕೂಡ ಈಗ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ನಮ್ಮ ದಾರಿಯನ್ನ ಹಿಡಿದು ಬರ್ತಾ ಇದ್ದಾರೆ. ಅವರು ಏನಾದ್ರೂ ಇಲ್ಲಿ ಬಂದ್ರೆ ಈ ಕಣಿವೆಯಲ್ಲಿ ನಮ್ಮನ್ನ ನೋಡಿದ್ರೆ ನನ್ನನ್ನ ಕೊಲ್ತಾರೆ, ಇಲ್ಲ ಒಂದ್ ಕಡೆ ನಮ್ಮನ್ನ ಕೊಂದು ಬಿಡ್ತಾರೆ ಎಂದು ಆ ಗೌಡ ಹೇಳ್ತಾ ಇದ್ದಾನೆ. ಯಾಕೆ ನಾವು ಪಡುವ ದಿಬ್ಬದ ಗೌಡ ಅಂದ್ರೆ, ಪಡುವಲಿ ನಾವು ಮೂಡಣ, ಪಡುವಣ, ತೆಂಕಲು, ಬಡಗಲು ಅಂತ ಕರಿತೀವಲ್ಲ, ಇಲ್ಲಿ ಪಡುವ ಅಂದ್ರೆ ಇಲ್ಲಿ ಪಡುವಣ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಕ್ಕಂತಹ ಒಂದು ಊರು ಅಂತಕ್ಕಂಥ ಆ ಊರಿನ ಗೌಡ ಯಾರಪ್ಪ ಅಂದ್ರೆ ನಮ್ಮ ಪಡುವ ದಿಬ್ಬದ ಗೌಡ. ಸರಿ, ಅವನು ಹೇಳ್ದ ಅಂಬಿಗನಿಗೆ ಇವರ ಕಥೆಗಳನ್ನೆಲ್ಲ ಹೇಳಾದ್ಮೇಲೆ ಈಗ ಮುಂದುವರೆದಂತೆ ಹಾಗೆ ಹೇಗ್ ಬರ್ತಾ ಇದ್ದಾರೆ ಅವರು ಅನ್ನೋದನ್ನ ಹೇಗ್ ಹಿಂಬಾಲಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ, ಯಾರು ಕಾರಿಯಗಡೆ ಮತ್ತು ಕಾರಿಯಗಡೆಯ ಸೈನಿಕರು ಹೇಗ್ ಬರ್ತಾ ಇದಾರೆ ಹಾಗಾದ್ರೆ, ಹತ್ತಿ ಕುದುರೆಯ ತರುಬಿ ಬರುವರು, ಹತ್ತಿ ಕುದುರೆಯ ತರುಬಿ ಬರುವರು, ಮುತ್ತಿಕೊಂಡರೆ ನನ್ನ ಕೊಲುವರು, ಮುತ್ತಿಕೊಂಡರೆ ನನ್ನ ಕೊಲುವರು, ಘೋರ ದುಃಖವ ನಾರಿಯ ಬಳಿ, ಘೋರ ದುಃಖವ ನಾರಿಯನು ಬಳಿ, ಕಾರು ನಗಿಸಲು ಬಲ್ಲರು ಅಂತಕ್ಕಂಥದ್ದು, ಅಥವಾ ಆರು ನಗಿಸಲು ಬಲ್ಲರು. ಇಲ್ಲಿ ಇನ್ನೂ ಒಂದ್ ಕಡೆ ತನ್ನ ಪ್ರೇಯಸಿಯ ಮೇಲೆ ಇರ್ತಕ್ಕಂತಹ ಒಂದು ಕಾಳಜಿಯನ್ನ ಎಷ್ಟರ ಮಟ್ಟಿಗೆ ಅವರ ಪ್ರೇಮ ಅಥವಾ ಅವರ ಪ್ರೀತಿ ಎಷ್ಟರ ಮಟ್ಟಿಗೆ ಇಲ್ಲಿ ಒಬ್ಬರಿಗೊಬ್ರು ಅನ್ಯೋನ್ಯತೆ ಇದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋದ್ರೆ, ನೋಡಿ, ಕಾರಿಯಗಡೆ ಮತ್ತು ಅವನ ಸೈನಿಕರು ನಮ್ಮನ್ನ ಹಿಂಬಾಲಿಸ್ತಾ ಇದ್ದಾರೆ. ಅವರು ನಮ್ಮನ್ನ ಮುತ್ತಿಕೊಂಡರೆ ಅವರು ನನ್ನನ್ನ ಕೊಂದು ಬಿಡ್ತಾರೆ. ಯಾಕೆಂದ್ರೆ ಒಂದ್ ರೀತಿಯಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ವಾಸ್ತವದಲ್ಲಿಯೂ ಕೂಡ ಏನ್ ಮಾಡ್ತಾ ಇರ್ತೀವಪ್ಪ ಅಂದ್ರೆ, ಯಾರಾದ್ರೂ ಯುವ ಪ್ರೇಮಿಗಳು ಓಡೋದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ತಂದೆಯ ಕಡೆಯವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಂದು ಎಲ್ಲೋ ಒಂದ್ ಕಡೆ ಹುಡುಗನನ್ನ ಹೊಡಿತಕ್ಕಂಥದ್ದಾಗಿರ್ಬೋದು, ಅಥವಾ ಹುಡುಗಿಯನ್ನ ಹೊಡೆದು ಅವಳನ್ನ ತನ್ನ ಮನೆಗೆ ಎಳ್ಕೊಂಡು ಹೋಗ್ತಕ್ಕಂಥದ್ದು, ಆ ಒಂದು ಸನ್ನಿವೇಶನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಅದೇ ರೀತಿಯಾದಂತ ಸನ್ನಿವೇಶ ಇಲ್ಲಿ ನಮ್ಮ ಪಡುವ ದಿಬ್ಬದ ಗೌಡ ಅವರು ನನ್ನನ್ನ ಕೊಂದು ಬಿಡ್ತಾರೆ. ಅವರು ನನ್ನನ್ನು ಕೊಂದು ಬಿಟ್ರೆ, ಕೊಂದಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಕೊಂದ್ರೆ ನನ್ನ ಮಡದಿಗೆ ಯಾರು ನಗಿಸುತ್ತಾರೆ, ನನ್ನ ಮಡದಿಯನ್ನ ನೋಡ್ಕೊಳ್ಳೋರು ಯಾರು, ನನ್ನ ಮಡದಿಯ ನಗುಮುಖವನ್ನ ನಾನ್ ನೋಡೋದು ಯಾವಾಗ, ಅವಳು ನಾನಿದ್ರೇನೆ ನಗ್ನಗ್ತಾ ಇರ್ತಾರೆ. ನೋಡಿ, ಇವರ ಪ್ರೀತಿ ಒಬ್ಬರಿಗೊಬ್ರು ಎಲ್ಲೋ ಒಂದ್ ಕಡೆ ತ್ಯಾಗ ಮಾಡ್ತಾ ಇರ್ತಕ್ಕಂಥದ್ದು, ಒಂದ್ ಕಡೆ ಒಬ್ರಿಗೊಬ್ರು ಬಿಟ್ಟಿಲ್ಲಾರ್ದಂತಹ ಒಂದು ಪ್ರೀತಿ. ನೋಡಿ, ನಾನ್ ಸತ್ರೆ ನನ್ನ ಮಡದಿ ಇಲ್ಲಿ ಅಥವಾ ಈ ಕಾರಿಯಗಡೆಯ ಮಗಳು ಹೇಗೆ ಅವಳು ಹೇಗ್ ನಗ್ತಾ ಬದುಕನ್ನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾನೆ ಯಾರು, ಗೌಡ. ತನ್ನ ಪ್ರಿಯತಮೆಯ ಬಗ್ಗೆ ಇರುವಂತಹ ಒಂದು ಕಾಳಜಿಯನ್ನ ನಾವು ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ಆಗ ಅಂಬಿಗ ಇವ್ರನ್ನೇನಾದ್ರೂ ಮಾಡಿ ರಕ್ಷಣೆಯನ್ನ ಮಾಡಬೇಕು, ತನ್ನ ಜೀವವನ್ನ ಪಣಕ್ಕಿಟ್ಟಾದರೂ ಕೂಡ ಈ ಜೋಡಿಗಳನ್ನ ನಾನು ರಕ್ಷಿಸ್ಬೇಕು ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಏನ್ ಹೇಳ್ತಾನೆ ಅಂಬಿಗ ಅನ್ನೋದನ್ನ ನಾವು ನೋಡೋದಾದ್ರೆ, ಆಗ ಅಂಜದೆ ತೊರೆಯನೆಂದನು, ಅಂಜದೆ ತೊರೆಯನೆಂದನು, ಬೇಗ ಜಿಯ ಓಡಿ ತರುವೆನು, ಬೇಗ ಜಿಯ ಓಡಿ ತರುವೆನು, ಸುಡಲಿವನ್ನು ಬೆಡಗಿ ನಿನ್ನೀ ಮಡದಿಗೋಸುಗ ಬರುವೆನು. ನೋಡಿ, ಸುಡಲಿವನ್ನು ಬೆಡಗಿ ನಿನ್ನೀ ಮಡದಿಗೋಸುಗ ಬರುವೆನು. ನೋಡಪ್ಪ, ಆಯ್ತು, ಅಂಬಿಗ ಎದರದೆ ಇವರ ಪ್ರೇಮಕ್ಕೆ ತನ್ನ ಜೀವವನ್ನ
ಲೆಕ್ಕಿಸದೆ, ಸ್ವಾಮಿ ನಾನು ಈಗಲೇ ಓಡಿ ಹೋಗಿ ದೋಣಿಯನ್ನ ತರ್ತೀನಿ, ದೋಣಿಯನ್ನ ತರುತ್ತೇನೆ. ನೋಡಿ, ಅಂಬಿಗ ಅಂದ್ರೆ ದೋಣಿಯನ್ನ ನಡೆಸುವವನು ಅಂತಕ್ಕಂಥದ್ದು. ನೋಡಿ, ನಾನು ಈಗಲೇ ಹೋಗಿ ದೋಣಿಯನ್ನ ತರ್ತೀನಪ್ಪ, ನನಗೆ ನಿಮ್ಮ ಯಾವ ಹೊನ್ನು ಗಿನ್ನು ಏನು ಬೇಡ. ಅವನು ಹೇಳಿದ್ನಲ್ಲ, ನಿನಗೆ ಎಷ್ಟು ಬೇಕೋ ಅಷ್ಟು ಹೊನ್ನನ್ನ ಕೊಡ್ತೀನಿ ಅಂತ ಪಡುವ ದಿಬ್ಬದ ಗೌಡ ಅಂಬಿಗನಿಗೆ ಹೇಳಿರ್ತಾನೆ. ಅವನು ಹೇಳ್ತಾನೆ, ಅಯ್ಯೋ ಸ್ವಾಮಿ, ನಿಮ್ಮ ಹೊನ್ನು ಗಿನ್ನು ನನಗೇನು ಬೇಡ, ನಿಮ್ಮ ಜೀವವನ್ನ ರಕ್ಷಣೆ ಮಾಡಿ ನಿಮ್ಮ ಪ್ರೇಮಕ್ಕೆ ಎಲ್ಲೋ ಒಂದ್ ಕಡೆ ಸುಖಾಂತ್ಯವನ್ನ ಕಾಣಿಸ್ಬೇಕು ಅನ್ನೋದೇ ನನ್ನ ಧ್ಯೇಯ ಅಂತ ಹೇಳಿ ಅವನೇನ್ ಮಾಡ್ತಾನೆ, ನೋಡಪ್ಪ ನಿನಗೋಸ್ಕರ ಅಲ್ಲ, ನೋಡು ಈ ಹೊನ್ನು ಗಿನ್ನು ಏನು ಬೇಡ, ನಿನ್ನ ಬೆಡಗಿ, ನಿನ್ನ ಈ ಸುಂದರ ಮಡದಿಗೋಸ್ಕರ ನಾನು ಇಲ್ಲಿ ಎಲ್ಲ ಒಂದ್ ಕಡೆ ನಿಮ್ಮನ್ನ ಕಡಲ ತೀರವನ್ನ ಸೇರಿಸಲು ನಾನು ದೋಣಿಯನ್ನ ತರುತ್ತೇನೆ ಅಂತ ಓಡಿ ದೋಣಿಯನ್ನ ತೆಗೆದುಕೊಬರೋದಕ್ಕೆ ಅಂಬಿಗ ಓಡ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಕಾರಿ ಹೆಗ್ಗಡೆಯ ಮಗಳು ಅನ್ನುವಂತಹ ಕವಿತೆಯ ಭಾಗ 1. ಭಾಗ 2ರಲ್ಲಿ ಇನ್ನೂ ಕೂಡ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ.